ದಿನಾಂಕ ಸೆಪ್ಟೆಂಬರ್ 25, 2024. ಸಮಯ ಮಧ್ಯಾಹ್ನ 12:15. ಅರ್ಧಂಬರ್ಧ ಮಾಡಿದ್ರು ಸೇತುವೆ ಕಾಮಗಾರಿ. ಕಾರವಾರದ ಕೆರವಡಿ ಮತ್ತು ಉಳಗ ಗ್ರಾಮದ ಕಾಳಿ ನದಿಗೆ ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ಯಾಕಂದ್ರೆ ಈ ನದಿಯನ್ನ ದಾಟಲು ಕಳೆದ ಹಲವು ವರ್ಷಗಳಿಂದ ಜನರು ಪರದಾಡ್ತಿದ್ರು. ತಮಗೊಂದು ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ಈ ಭಾಗದ ಜನ ಸರ್ಕಾರಕ್ಕೆ ಮನವಿ ಮಾಡಿದ್ರು. 2014ರಲ್ಲಿ ಸೇತುವೆ ಮಂಜೂರಾಗಿತ್ತು. 8 ವರ್ಷಗಳ ಹಿಂದೆ ಸುಮಾರು 25 ಕೋಟಿ ರು ವೆಚ್ಚದಲ್ಲಿ 300 ಮೀಟರ್ ಉದ್ದದ ಸೇತುವೆ ಕಾಮಗಾರಿ ಆರಂಭವಾಗಿತ್ತು. ಆದರೆ ಸೇತುವೆ ಗುತ್ತಿಗೆ ಪಡೆದ DRN ಕಂಪನಿ ಅರ್ಧಂಬರ್ಧ ಕಾಮಗಾರಿ ಮಾಡಿ ಜೂಟ್ ಆಗಿತ್ತು. ಇದರಿಂದ ಜನ ಮತ್ತೆ ಯಾವಾಗ ಕಾಮಗಾರಿ ಶುರುವಾಗುತ್ತೆ ಅಂತ ಕಾಯ್ತಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಗರಂ ಆಗಿ ವರದಿ ಪ್ರಸಾರ ಮಾಡಿದ್ವಿ. 2014ರಲ್ಲಿ 25 ಕೋಟಿ ಮಂಜೂರಾಗಿದೆ. 25 ಕೋಟಿ ಅರ್ಧಂಬರ್ಧ ಮಾಡಿ ಓಡೋಗ್ಬಿಟ್ಟಿದ್ದಾರೆ. ನೀವು ಯಾವತ್ತಾದರೂ ಮಾತಾಡಿದ್ರೆ, ಯಾವನಾದರೂ ಒಂದು MLA MP ಕಾಲರ್ ಹಿಡಿದು ಕೇಳಿದ್ರ ಯಾಕಾಗಿಲ್ಲ ಅಂತೇಳಿ? ಅನೇಕರು ನಮಗೆ ಪ್ರಶ್ನೆ ಮಾಡ್ತಾರೆ. ಗುಡ್, ಮಾಡಬೇಕು. ಈ ಮಾಧ್ಯಮದಲ್ಲಿ ಅವರು ಇದನ್ನು ಯಾಕೆ ರೈಸ್ ಮಾಡಲ್ಲ? ಓಕೆ, ಮಾಧ್ಯಮಕ್ಕೆ ಮಾತ್ರ ರೈಸ್ ಮಾಡೋ ಜವಾಬ್ದಾರಿ ಇರೋದು, ಅಲ್ಲಿ ಜನ ಓಟ್ ಹಾಕಿದವರಿಗೆ ರೈಸ್ ಮಾಡೋ ಜವಾಬ್ದಾರಿ ಇಲ್ವಾ? 25 ಕೋಟಿ ಬಂದಿದೆ ಸರ್. 2014ರಲ್ಲಿ ರಿಲೀಸ್ ಆಗಿದೆ. 300 ಮೀಟರ್ ಉದ್ದದ ಸೇತುವೆ ಕಾಮಗಾರಿ ಸ್ಥಗಿತಗೊಂಡಿದೆ. ಎಲ್ಲಿ ಹೋಯ್ತು ದುಡ್ಡು ಅಂತ ನಾನು ಕೇಳ್ತಿರೋದು. 300 ಮೀಟರ್ ಮಾಡಿದ್ದಕ್ಕೆ 25 ಕೋಟಿ ಖರ್ಚಾಯ್ತಾ? ಆ ಮಂಜೂರಾದ ದುಡ್ಡು ಎಲ್ಲಿ ಹೋಯ್ತು? ಯಾರು ಕೇಳಬೇಕು? ಈ ಹಿಂದೆ ಈ ಸ್ಥಳದಲ್ಲಿ ದೋಣಿ ದುರಂತದಿಂದಾಗಿ 7 ಮಂದಿ ಸಾವನ್ನಪ್ಪಿದ್ರು. ಈ ನಡುವೆ ಬಾರ್ಜ್ಗಳ ಮೂಲಕ ಜನರು ಮತ್ತು ದ್ವಿಚಕ್ರ ವಾಹನಗಳು ದಾಟುತ್ತಿದ್ವು. ದೇವಳಮಕ್ಕಿ ಭಾಗದ ನೂರಾರು ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಗೆ ಉಳಗಕ್ಕೆ ತೆರಳುತ್ತಾರೆ. ಅಲ್ಲದೆ ಉಳಗ ಕಡೆಯಿಂದ ನೂರಾರು ಜನರು ಕೈಗಾಗೆ ಉದ್ಯೋಗಕ್ಕಾಗಿ ತೆರಳುತ್ತಾರೆ. ಮಳೆಗಾಲದ ಸಂದರ್ಭದಲ್ಲಿ ಕಾದ್ರಾ ಅಣೆಕಟ್ಟಿನಿಂದ ನೀರು ಹೊರಗೆ ಬಿಟ್ಟಾಗ ಕಾಳಿ ನದಿಯಲ್ಲಿ ಪ್ರವಾಹ ಬರುತ್ತದೆ. ಆಗ ಜನ ಬಾರ್ಜ್ ಮೂಲಕ ನದಿ ದಾಟೋಕ್ಕೂ ಕೂಡ ಭಯ ಪಡ್ತಾರೆ. ಆದರೆ ಸೇತುವೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದರಿಂದ ಜನರಿಗೆ ಸಂಕಷ್ಟ ಎದುರಾಗಿತ್ತು. ವರದಿಗೆ ಸ್ಪಂದಿಸಿದ ಶಾಸಕ ಸತೀಶ್ ಸೈಲ್. ಅವತ್ತು ಸೂಪರ್ 3ಗೆ ಶಾಸಕ ಸತೀಶ್ ಸೈಲ್ ಸ್ಪಂದಿಸಿದ್ರು. ಸರ್ಕಾರದ ಗಮನಕ್ಕೆ ತಂದು ಆದಷ್ಟು ಬೇಗ ಕಾಮಗಾರಿ ಆರಂಭಿಸುವ ಭರವಸೆ ನೀಡಿದ್ರು. ಅಲ್ಲ, ಈಗ ಏನಾಗಿದೆ ಅದರದ್ದು, ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತೆ ಇವರು ಯಾರು ನಮ್ಮ ಚೀಫ್ ಇಂಜಿನಿಯರ್ ಅದರ ಬಗ್ಗೆ ಡಿಸ್ಕಷನ್ ಆಗಿದೆ. ಅವರಿಗೆ ಲಾಸ್ಟ್ 15th ಇಸ್ ದ ಲಾಸ್ಟ್ ಡೆಡ್ ಮಾರ್ಕ್. ಓಕೆ. October 15th ಇಫ್ ದೇ ಆರ್ ನಾಟ್ ವರ್ಕಿಂಗ್ ದೆನ್ ನಾವು ಬೇರೆಯವ್ರಿಗೆ ಕೊಡೋ ಕೆಲಸ ಮಾಡ್ತಾ ಇದ್ದೇವೆ. ಎಸ್ ಸರ್. ಯು ಟೇಕ್ ಇಟ್ ಇನ್ ಗ್ರಾಂಟ್ ದಟ್ ವಿ ವಿಲ್ ಡು ದಿಸ್. ಆರ್ ಕನ್ನಡ ತಾವು ಎಲ್ಲೂ ಹೋದರೂ ಬಿಡುವುದಿಲ್ಲ ನಮ್ಮನ್ನು. ಇವತ್ತು ಪ್ರಾಮಿಸ್ ಮಾಡ್ತೇನೆ, ವಿದಿನ್ 1 year ಈ ಕೆಲಸ ಆಗೇ ಆಗ್ತದೆ. 19 ಕೋಟಿ ರಿಲೀಸ್, ಕಾಮಗಾರಿ ಆರಂಭ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಸರ್ಕಾರ 19 ಕೋಟಿ ರು ಹಣ ರಿಲೀಸ್ ಮಾಡಿದೆ. ಇದೀಗ ಮತ್ತೆ ಸೇತುವೆ ಕಾಮಗಾರಿ ಆರಂಭವಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ವಾಹಿನಿಯ ಸುದ್ದಿ ಪ್ರಸಾರದಿಂದಾಗಿ ಶಾಸಕ ಸತೀಶ್ ಸೈಲ್ ಆಸಕ್ತಿ ತೆಗೆದುಕೊಂಡು ಕಾಮಗಾರಿ ಆರಂಭಿಸಿದ್ದಾರೆ. ಅಲ್ಲದೆ ಇನ್ನು 6 ತಿಂಗಳೊಳಗೆ ಸೇತುವೆ ಕಾಮಗಾರಿ ಪೂರ್ಣಗೊಳಿಸುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವೇ ತಿಂಗಳಲ್ಲಿ ಕಾಮಗಾರಿ ಮುಕ್ತಾಯ. ಈಗಾಗಲೇ ಸೇತುವೆ ಕಾಮಗಾರಿ ಶುರುವಾಗಿದೆ. ಕೆಲವೇ ತಿಂಗಳಲ್ಲಿ ಕಾಮಗಾರಿ ಕಂಪ್ಲೀಟ್ ಆಗಿ ಜನರಿಗೆ ಅನುಕೂಲ ಆಗಲಿದೆ ಅಂತ ಶಾಸಕ ಸತೀಶ್ ಸೈಲ್ ಹೇಳಿದ್ದಾರೆ. ಒಂದು ಹೆಮ್ಮೆಯ ವಿಷಯ ಏನಂತ ಹೇಳಿದ್ರೆ, ಆರ್ ಕನ್ನಡ ನನ್ನನ್ನು ಒಂದು 2 ತಿಂಗಳ ಹಿಂದೆ 2-3 ತಿಂಗಳ ಹಿಂದೆ ಶಿರೂರು ಘಟನೆ ನಡೆದಾಗ ಒಂದು ಕ್ವಶನ್ ಮಾಡಿತ್ತು. ನೀವು ಗಂಗಾವಳಿ ಬ್ರಿಡ್ಜ್ ಮತ್ತು ಕೆರವಡಿ ಬ್ರಿಡ್ಜನ್ನು ಇಲ್ಲೇ ಬಿಡ್ತೀರಾ ಅಥವಾ ನೀವು ಮುಂದುವರಿಸ್ತೀರಾ ಅಂತ. ಇವತ್ತು ತಮಗೂ ನೆನಪಿದೆ, ತಮ್ಮ ವಾಹಿನಿಯಲ್ಲೂ ಇದು ಬಂದಿದೆ. ನೀವು ಲೈವ್ ಆಗಿ ನನ್ನನ್ನು ಪ್ರಶ್ನೆ ಕೇಳಿದ್ರಿ, ಆಶೆ ಒಂದು ಉತ್ತರ ಕೊಟ್ಟಿದ್ದೆ. ಇವತ್ತು ನಾನು ಆರ್ ಕನ್ನಡದವರಿಗೆ ತಮಗೊಂದು ಅಭಿಮಾನದಿಂದ ಹೇಳ್ತೇನೆ, ನೇರವಾಗಿ ನನಗೆ ಈ ಕ್ವಶನನ್ನು ಏನು ತಮ್ಮಲ್ಲಿ ಒಂದು ಆ ಜಟಾಪಟಿನೋ ಏನೋ ಅಂತಾರೆ ತಮ್ಮಲ್ಲಿ, ಅಂದರೆ ನೇರವಾಗಿ ಅವರನ್ನು ನಮ್ಮನ್ನು ಅದನ್ನು ಕೇಳಿ ನಾನು ಅದಕ್ಕೆ ಸಿದ್ಧ. ಆದರೂ ಸಹ ಇಂಥ ಒಂದು ಗವರ್ಮೆಂಟ್ನಲ್ಲಿ ಅದನ್ನು 19 ಕೋಟಿ ಎಡಿಷ್ನಲ್ ಅಮೌಂಟ್ ಕೊಟ್ಟು ಆ ಪ್ಯಾಕೇಜಿಗೆ 19 ಕೋಟಿ 63 ಲಕ್ಷ ಕೆಲಸವನ್ನು ನಾನು ಪ್ರಾಮಿಸ್ ಮಾಡಿದ್ದೇನೆ. ಮಾರ್ಚ್ ಒಳಗೆ ಬ್ರಿಡ್ಜನ್ನು ಮುಗಿಸ್ತೇನೆ ಅಂತ. ಸೂಪರ್ 3ಗೆ ಧನ್ಯವಾದ ಹೇಳಿದ ಜನ.
ಸ್ಥಳೀಯರು ಸೇತುವೆ ಕಾಮಗಾರಿ ಆರಂಭಿಸುವಂತೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದರೂ ಪ್ರಯೋಜನ ಆಗಿರಲಿಲ್ಲ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದಮೇಲೆ ಮತ್ತೆ ಸೇತುವೆ ಕಾಮಗಾರಿ ಆರಂಭ ಆಗಿರೋದಕ್ಕೆ ಜನರು ಧನ್ಯವಾದ ತಿಳಿಸಿದ್ರು. ರಿಪಬ್ಲಿಕ್ ಕನ್ನಡ ಚಾನೆಲ್ ಅವರು ಬಂದು ನಮ್ಮದು ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಜನರ ಜೊತೆಗೆ ನಮ್ಮದು ಏನೇನು ಪ್ರಾಬ್ಲಮ್ ಇದೆ ಅವರು ಫಸ್ಟ್ ಕೇಳಿ ನಿಮ್ಮ ಬ್ರಿಡ್ಜ್ಗೆ ನಾವು ಒಂದು ನ್ಯಾಯ ಕೊಡ್ತೇವೆ ಅಂತ ಹೇಳಿ ನಮ್ಮನ್ನು ಧೈರ್ಯ ಕೊಟ್ಟು ಅವರು ಹೋಗಿದ್ದರು. ಆಮೇಲೆ ಸುದ್ದಿ ಪ್ರಸಾರದಲ್ಲಿ ಆದಷ್ಟು ಅವರ ಪ್ರಯತ್ನ ನಮಗೆ ಇವತ್ತು ಸಕ್ಸಸ್ ಸಿಕ್ಕಿದಂಗೆ 100% ಸಕ್ಸಸ್ ಸಿಕ್ಕಿದೆ. ಮತ್ತು ಈ ರಿಪಬ್ಲಿಕ್ ಕನ್ನಡ ಚಾನಲಿಗೆ ನಮ್ಮದು ಊರಿಂದ ನನ್ನ ಕಡೆಯಿಂದ ಆದಷ್ಟು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸೇತುವೆ ಹಲವಾರು ವರ್ಷಗಳ ಒಂದು ಕನಸಾಗಿದೆ. ಈ ಆರ್ ಕನ್ನಡ ಅವರ ಸುದ್ದಿಯ ಒಂದು ಇದರಿಂದ ಈಗ ಒಂದು ಈ ಸೇತುವೆ ಕಾರ್ಯ ಆರಂಭವಾಗಿದೆ. ಆದಷ್ಟು ಬೇಗ ಈ ಸೇತುವೆ ಕಾರ್ಯ ಆರಂಭವಾಗಿ ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ ಈ ಕೆಲಸವನ್ನು ಆದಷ್ಟು ಬೇಗ ಮುಗಿಸಬೇಕು ಅಂತ ನಮ್ಮ ಸರ್ಕಾರದಲ್ಲಿ ವಿನಂತಿ ಮಾಡ್ತೀವಿ. ಒಟ್ಟಿನಲ್ಲಿ ಕೆರವಡಿ ಮತ್ತು ಉಳಗ ಸಂಪರ್ಕಿಸುವ ಸೇತುವೆ ಕಾಮಗಾರಿ ಮತ್ತೆ ಆರಂಭಿಸಲಾಗಿದೆ. ಆದಷ್ಟು ಬೇಗ ಈ ಕಾಮಗಾರಿ ಪೂರ್ಣಗೊಂಡು ಜನರಿಗೆ ಅನುಕೂಲ ಆಗಲಿದೆ. ಇದು ಸೂಪರ್ 3ಯ ಮತ್ತೊಂದು ಇಂಪ್ಯಾಕ್ಟ್. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕೆರವಡಿ ಮತ್ತು ಉಳಗವನ್ನು ಸಂಪರ್ಕಿಸುವ ಸೇತುವೆ ಕೆಲಸ ಈಗ ಆರಂಭವಾಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ವಾಹಿನಿಯ ಸೂಪರ್ 3 ಕಾರ್ಯಕ್ರಮದ ಎಚ್ಚೆತ್ತುಕೊಂಡ ಜನಪ್ರತಿನಿಧಿಗಳಿಗೆ ಕೆಲಸವನ್ನು ಆರಂಭಿಸಿರುವಂಥದ್ದು ನೋಡ್ತಾ ಇರ್ಬೋದು. ಕೆರವಡಿ ಭಾಗದಲ್ಲಿ ಯಾವ ರೀತಿಯಾಗಿ ಯಂತ್ರಗಳ ನೆರವಿನಿಂದ ಕಾಮಗಾರಿ ಕೂಡ ಆರಂಭವಾಗಿದೆ. ಈ ಹಿಂದೆ ಕೂಡ ಕಾರವಾರ ಶಾಸಕರಾಗಿರುವಂಥ ಸತೀಶ್ ಅವರು ಹೇಳಿದರು, ಕೆರವಡಿ ಉಳಗ ಸೇತುವೆಯನ್ನು ಆದಷ್ಟು ಬೇಗ ಅಂದರೆ 1 ವರ್ಷದೊಳಗೆ ತಾನು ಕಂಪ್ಲೀಟ್ ಮಾಡಿಕೊಡ್ತೀನಿ ಎಂಬ ಭರವಸೆಯನ್ನು ರಿಪಬ್ಲಿಕ್ ಕನ್ನಡ ವಾಹಿನಿ ಪ್ರಶ್ನಿಸಿದಾಗ ಹೇಳಿದರು. ಅದೇ ರೀತಿ ಈಗ ಕೆಲಸ ಕೂಡ ಆರಂಭವಾಗಿದೆ. ಸರ್ಕಾರ ಹೆಚ್ಚಿನ ಅನುದಾನದ ಮೇರೆಗೆ ಈ ಒಂದು ಸೇತುವೆ ಕಾಮಗಾರಿ ಕೂಡ ಆರಂಭಿಸಲಾಗಿದೆ. ಒಟ್ಟಿನಲ್ಲಿ ಈಗ ಯಂತ್ರೋಪಕರಣಗಳು ಕೂಡ ಎಲ್ಲವೂ ಕೂಡ ಉಳಗ ಮತ್ತು ಕೆರವಡಿ ಭಾಗದಲ್ಲಿ ಬಂದು ನಿಂತಿದೆ. ಕೆಲಸ ಕೂಡ ಆರಂಭವಾಗಿದೆ. ಒಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ವಾಹಿನಿಯ ಸೂಪರ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಈಗಾಗಲೇ ರಿಪಬ್ಲಿಕ್ ಕನ್ನಡ ವಾಹಿನಿ ಮಾಡಿದಂಥ ಸುದ್ದಿಗಳು, ಜನಪರ ಸುದ್ದಿಗಳು ಈಗಾಗಲೇ ಅಧಿಕಾರಿಗಳನ್ನು, ಜನಪ್ರತಿನಿಧಿಗಳನ್ನು ಬಡಿದೆಬ್ಬಿಸಿದೆ. ಅದರ ಪರಿಣಾಮವಾಗಿ ಈಗ ಕೆಲಸ ಕೂಡ ಆರಂಭವಾಗಿರುವಂಥದ್ದು. ಇನ್ನು ಕೆಲವೇ ತಿಂಗಳಲ್ಲಿ ಈ ಒಂದು ಸೇತುವೆ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಸಂಬಂಧಪಟ್ಟರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ದಿನಾಂಕ ಸೆಪ್ಟೆಂಬರ್ 25, 2024. ಸಮಯ ಮಧ್ಯಾಹ್ನ 12:15. ಅರ್ಧಂಬರ್ಧ ಮಾಡಿದ್ರು ಸೇತುವೆ ಕಾಮಗಾರಿ. ಕಾರವಾರದ ಕೆರವಡಿ ಮತ್ತು ಉಳಗ ಗ್ರಾಮದ ಕಾಳಿ ನದಿಗೆ ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ಯಾಕಂದ್ರೆ ಈ ನದಿಯನ್ನ ದಾಟಲು ಕಳೆದ ಹಲವು ವರ್ಷಗಳಿಂದ ಜನರು ಪರದಾಡ್ತಿದ್ರು. ತಮಗೊಂದು ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ಈ ಭಾಗದ ಜನ ಸರ್ಕಾರಕ್ಕೆ ಮನವಿ ಮಾಡಿದ್ರು. 2014ರಲ್ಲಿ ಸೇತುವೆ ಮಂಜೂರಾಗಿತ್ತು. 8 ವರ್ಷಗಳ ಹಿಂದೆ ಸುಮಾರು 25 ಕೋಟಿ ರು ವೆಚ್ಚದಲ್ಲಿ 300 ಮೀಟರ್ ಉದ್ದದ ಸೇತುವೆ ಕಾಮಗಾರಿ ಆರಂಭವಾಗಿತ್ತು. ಆದರೆ ಸೇತುವೆ ಗುತ್ತಿಗೆ ಪಡೆದ DRN ಕಂಪನಿ ಅರ್ಧಂಬರ್ಧ ಕಾಮಗಾರಿ ಮಾಡಿ ಜೂಟ್ ಆಗಿತ್ತು. ಇದರಿಂದ ಜನ ಮತ್ತೆ ಯಾವಾಗ ಕಾಮಗಾರಿ ಶುರುವಾಗುತ್ತೆ ಅಂತ ಕಾಯ್ತಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. 2014ರಲ್ಲಿ 25 ಕೋಟಿ ಮಂಜೂರಾಗಿದೆ. 25 ಕೋಟಿ ಅರ್ಧಂಬರ್ಧ ಮಾಡಿ ಓಡೋಗ್ಬಿಟ್ಟಿದ್ದಾರೆ. ನೀವು ಯಾವತ್ತಾದರೂ ಮಾತಾಡಿದ್ರೆ, ಯಾವನಾದರೂ ಒಂದು MLA MP ಕಾಲ್ ಹಿಡಿದು ಕೇಳಿದ್ರ ಯಾಕಾಗಿಲ್ಲ ಅಂತೇಳಿ? ಅನೇಕರು ನಮಗೆ ಪ್ರಶ್ನೆ ಮಾಡ್ತಾರೆ. ಗುಡ್, ಮಾಡಬೇಕು. ಈ ಮಾಧ್ಯಮದಲ್ಲಿ ಅವರು ಇದನ್ನು ಯಾಕೆ ರೈಸ್ ಮಾಡಲ್ಲ? ಓಕೆ, ಮಾಧ್ಯಮಕ್ಕೆ ಮಾತ್ರ ರೈಸ್ ಮಾಡೋ ಜವಾಬ್ದಾರಿ ಇರೋದು, ಅಲ್ಲಿ ಜನ ಓಟ್ ಹಾಕಿದವರಿಗೆ ರೈಸ್ ಮಾಡೋ ಜವಾಬ್ದಾರಿ ಇಲ್ವಾ? 25 ಕೋಟಿ ಬಂದಿದೆ ಸರ್. 2014ರಲ್ಲಿ ರಿಲೀಸ್ ಆಗಿದೆ. 300 ಮೀಟರ್ ಉದ್ದದ ಸೇತುವೆ ಕಾಮಗಾರಿ ಸ್ಥಗಿತಗೊಂಡಿದೆ. ಎಲ್ಲಿ ಹೋಯ್ತು ದುಡ್ಡು ಅಂತ ನಾನು ಕೇಳ್ತಿರೋದು. 300 ಮೀಟರ್ ಮಾಡಿದ್ದಕ್ಕೆ 25 ಕೋಟಿ ಖರ್ಚಾಯ್ತಾ? ಆ ಮಂಜೂರಾದ ದುಡ್ಡು ಎಲ್ಲಿ ಹೋಯ್ತು? ಯಾರು ಕೇಳಬೇಕು? ಈ ಹಿಂದೆ ಈ ಸ್ಥಳದಲ್ಲಿ ದೋಣಿ ದುರಂತದಿಂದಾಗಿ 7 ಮಂದಿ ಸಾವನ್ನಪ್ಪಿದ್ರು. ಈ ನಡುವೆ ಬಾರ್ಜ್ಗಳ ಮೂಲಕ ಜನರು ಮತ್ತು ದ್ವಿಚಕ್ರ ವಾಹನಗಳು ದಾಟುತ್ತಿದ್ವು. ದೇವಳಮಕ್ಕಿ ಭಾಗದ ನೂರಾರು ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಿಗೆ ಉಳಗಕ್ಕೆ ತೆರಳುತ್ತಾರೆ. ಅಲ್ಲದೆ ಉಳಗ ಕಡೆಯಿಂದ ನೂರಾರು ಜನರು ಕೈಗಾಗಿ ಉದ್ಯೋಗಕ್ಕಾಗಿ ತೆರಳುತ್ತಾರೆ. ಮಳೆಗಾಲದ ಸಂದರ್ಭದಲ್ಲಿ ಕಾದ್ರಾ ಅಣೆಕಟ್ಟಿನಿಂದ ನೀರು ಹೊರಗೆ ಬಿಟ್ಟಾಗ ಕಾಳಿ ನದಿಯಲ್ಲಿ ಪ್ರವಾಹ ಬರುತ್ತದೆ. ಆಗ ಜನ ಬಾರ್ಜ್ ಮೂಲಕ ನದಿ ದಾಟೋಕ್ಕೂ ಕೂಡ ಭಯಪಡ್ತಾರೆ. ಆದರೆ ಸೇತುವೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದರಿಂದ ಜನರಿಗೆ ಸಂಕಷ್ಟ ಎದುರಾಗಿತ್ತು. ವರದಿಗೆ ಸ್ಪಂದಿಸಿದ